ಈ ಕ್ಷಣದ 25 ಸುದ್ದಿಗಳನ್ನು ಒಂದೊಂದಾಗಿ ನೋಡೋಣ. 5 ಜಿಲ್ಲೆ ಪೊಲೀಸರಿಗೆ ಬೇಕಾಗಿದ್ದಂತ ನಟೋರಿಯಸ್ ಕಳ್ಳ ಅಸ್ಲಾಂ ಪಾಷನ್ನ ಬೆಂಗಳೂರಿನ ವಿದ್ಯಾರಣ್ಯಪುರ ಪೊಲೀಸರು ಬಂಧಿಸಿದ್ದಾರೆ. ಕಳವು ಮಾಡಿ ಅಜ್ಮೀರ್ ದರ್ಗಾಗೆ ಹೋಗಿ ಬರ್ತಿದ್ದಂತ ಅಸ್ಲಾಂ ಪ್ರತಿ ಬಾರಿಯೂ ಕದ್ದಮಾಲ್ನಲ್ಲಿ ದೇವರಿಗೆ ಪಾಲ್ಕೊಡ್ತಿದ್ದ. ಮೊಬೈಲ್ನಲ್ಲಿ ಮಾತನಾಡ್ತಾ ಚಾಲಕ ಕೆಎಸ್ಆರ್ಟಿಸಿ ಬಸ್ ಚಾಲನೆ ಮಾಡಿರುವಂತಹ ದೃಶ್ಯ ವೈರಲ್ ಆಗಿದೆ. ಚಿಕ್ಕಮಗಳೂರಿನಿಂದ ತುಮಕೂರಿಗೆ ತೆರಳುತ್ತಾ ಇದ್ದಂತಹ ಬಸ್ನ ಚಾಲಕ ರವಿ ನಿರ್ಲಕ್ಷ್ಯದ ವಿರುದ್ಧ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ಬಸ್ ಚಿಕ್ಕಮಗಳೂರು ಡಿಪೋಗೆ ಸೇರಿದ್ದಾಗಿದೆ. ಚಿಕ್ಕಮಗಳೂರಿನ ಕೊಪ್ಪ ಪೊಲೀಸ್ ಠಾಣೆ ಆವರಣದಲ್ಲಿ ನಿಂತಿದ್ದಂತಹ ಕಾರಿನಲ್ಲಿದ್ದಂತಹ ಹಣ, ಚಿನ್ನ, ಬೆಳ್ಳಿ ಪತ್ತೆಯಾಗಿದೆ. ಕಳ್ಳತನ ಕೇಸ್ನಲ್ಲಿ ಬಂಧವಾಗಿದ್ದಂತಹ ನೇಪಾಳಿ ಗ್ಯಾಂಗ್ ಬಳಸ್ತಾ ಇದ್ದ ಕಾರ್ನಲ್ಲಿ 595 ಗ್ರಾಂ ಚಿನ್ನ, 589 ಗ್ರಾಂ ಬೆಳ್ಳಿ ಮತ್ತು 3,41,150 ನಗದು ಪತ್ತೆಯಾಗಿದೆ. ಹಾವೇರಿಯಲ್ಲಿ ಕೆರೆಯಲ್ಲಿ ಜಾನುವಾರುಗಳನ್ನು ಮೈತೊಳೆಯಕ್ಕೆ ಹೋಗಿದಂತ ಬಾಲಕ ನೀರು ಪಾಲಾಗಿದ್ದಾನೆ. ಬ್ಯಾಡಗಿ ತಾಲೂಕಿನ ಛತ್ರ ಗ್ರಾಮದ ಹೊರವಲಯದಲ್ಲಿ ಘಟನೆ ನಡೆದಿದೆ. 17 ವರ್ಷದ ಹರೀಶ್ ಪುಟೀರ್ ಕೆರೆಯಲ್ಲಿ ಮುಳುಗಿ ಬಾಲಕನಾಗಿದ್ದಾನೆ. ಉಡುಪಿಯ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಾಲಯ ಹೆಸರಿನಲ್ಲಿ ನಕಲಿ ವೆಬ್ಸೈಟ್ ವಂಚನೆ ಮಾಡಲಾಗಿದೆ. ದೇವಸ್ಥಾನದ ಹೆಸರಿನಲ್ಲಿ ಕೊಠಡಿ ಕಾಯ್ದಿರಿಸಲು ಸೈಬರ್ ವಂಚಕರು ನಕಲಿ ವೆಬ್ಸೈಟ್ ತೆರೆದಿರುವುದು ಬಹಿರಂಗವಾಗಿದೆ. ಬೆಂಗಳೂರಿನಲ್ಲಿ ಇಪಿಎಫ್ಒ ಸ್ಟಾಫ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಂಚನೆ ಪ್ರಕರಣ ತನಿಖೆಯನ್ನು ಸಿಐಡಿಗೆ ವರ್ಗಾವಣೆ ಮಾಡಲು ನಿರ್ಧರಿಸಲಾಗಿದೆ. 70 ಕೋಟಿ ವಂಚನೆ ಪ್ರಕರಣದ ಪ್ರಾಥಮಿಕ ತನಿಖೆಯನ್ನು ಮುಗಿಸಿ ಸಿಐಡಿಗೆ ವರ್ಗಾವಣೆ ಮಾಡಲು ತೀರ್ಮಾನಿಸಲಾಗಿದೆ. ಬೆಂಗಳೂರಿನ ಇಪಿಎಫ್ಒ ಸ್ಟಾಫ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಂಚನೆ ಪ್ರಕರಣದಲ್ಲಿ ಸಿಇಒಗಿಂತಲೂ ಅಕೌಂಟೆಂಟ್ ಜಗದೀಶ್ ಅಧಿಕ ಆಸ್ತಿ ಗಳಿಸಿದ್ದಾನೆ. 21,000 ಸಂಬಳವಿದ್ದರೂ ಕೋಟ್ಯಂತರ ಮೌಲ್ಯದ ಆಸ್ತಿ ಮಾಡಿದ. ತಲೆಮರೆಸಿಕೊಂಡಿರುವಂತಹ ಜಗದೀಶ್ಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಇನ್ನು ಗುಂಡಿಗಳಿಂದ ಹದಗೆಟ್ಟಿದ್ದಂತಹ ರಸ್ತೆ ಬಗ್ಗೆ ಟಿವಿನೇ ನಡೆಸ್ತಾ ಇರುವಂತಹ ಅಭಿಯಾನದಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಚ್ಚೆತ್ತುಕೊಂಡಿದ್ದು ಹುಕ್ಕೂರು ಎಪಿಎಂಸಿಯಿಂದ ಮಾದನಾಯಕನಹಳ್ಳಿ ಮಾರ್ಗದಲ್ಲಿ ಡಾಂಬರೀಕರಣ ಮಾಡಿದೆ. ಇದೇ ಮಾರ್ಗದಲ್ಲಿ ಗುಂಡಿಯಿಂದ ಬಿದ್ದು ಟೆಕ್ಕಿ ಸಾವನ್ನಪ್ಪಿದ್ರು. ದೇಶದ ಗಮನ ಸೆಳೆದಿರುವಂತಹ ಬಿಹಾರ ವಿಧಾನಸಭಾ ಮೊದಲ ಹಂತದ ಚುನಾವಣೆಗೆ ಬಿರುಸಿನ ಮತದಾನ ನಡೀತಾ ಇದೆ. 121 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೆಳಗ್ಗೆ 11 ಗಂಟೆಗೆ 27.65% ಮತದಾನವಾಗಿದೆ. ಇನ್ನು ಬೇಗುಸರಾಯ್ ಕ್ಷೇತ್ರದಲ್ಲಿ ಅತ್ಯಧಿಕ 30.03% ಮತದಾನ ಆಗಿದೆ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ವೋಟ್ ಮಾಡಿದ್ದಾರೆ. ಪಾಟ್ನಾದ ಭಕ್ತಿಯಾರ್ಪುರ್ನಲ್ಲಿರುವಂತಹ ಮತಗಟ್ಟೆ ಕೇಂದ್ರಕ್ಕೆ ತೆರಳಿ ನಿತೀಶ್ ಕುಮಾರ್ ಮತದಾನ ಮಾಡಿದ್ದಾರೆ. ಮತದಾನದ ಬಳಿಕ ಶಾಹಿ ಹಾಕಿದ ಬೆರಳನ್ನ ಪ್ರದರ್ಶಿಸಿದ್ದಾರೆ. ಆರ್ಜೆಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಯಾದವ್ ಕುಟುಂಬ ಪಾಟ್ನಾದಲ್ಲಿ ಮತದಾನ ಮಾಡಿದೆ. ಪತ್ನಿ ರಾಪ್ಟಿ ಟಿವಿ ಜೊತೆಗೆ ಮತಗಟ್ಟೆಗೆ ಆಗಮಿಸಿದಂತ ಲಾಲೂ ಹಕ್ಕು ಚಲಾಯಿಸಿದ್ದಾರೆ. ಬಿಹಾರದಲ್ಲಿ ಸರ್ಕಾರ ಬದಲಾಗಬೇಕಾಗಿದೆ ಅಂತ ಲಾಲೂ ಹೇಳಿದ್ದಾರೆ. ಮಹಾಗಠಬಂಧನ್ ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ ಕೂಡ ಪಾಟ್ನಾದಲ್ಲಿ ಮತದಾನ ಮಾಡಿದ್ದಾರೆ. ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದು ನವೆಂಬರ್ 14ರಂದು ಸರ್ಕಾರ ರಚನೆ ಮಾಡ್ತೀವಿ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಬ್ರಸೆಲ್ ಮಾಡೆಲ್ ಫೋಟೋ ಬಗ್ಗೆ ರಾಹುಲ್ ಗಾಂಧಿ ಆರೋಪಕ್ಕೆ ರೂಪದರ್ಶಿ ರಸ್ಸಾರ್ ಕಿಡಿಕಾರಿದ್ದಾರೆ. ನನ್ನ ಹಳೆಯ ಫೋಟೋವನ್ನ ಬಳಸಿಕೊಳ್ಳಲಾಗಿದೆ, ಅಲ್ಲದೆ ನನ್ನನ್ನ ಭಾರತೀಯಳು ಅಂದುಕೊಂಡು ಹುಚ್ಚಾಡಲಾಗ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ವಿಶ್ವಕಪ್ ಗೆದ್ದ ಭಾರತೀಯ ವನಿತೆಯರ ಕ್ರಿಕೆಟ್ ತಂಡದ ಸದಸ್ಯರನ್ನ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ರು. ದೆಹಲಿಯಲ್ಲಿರುವಂತಹ ನಿವಾಸಕ್ಕೆ ಆಗಮಿಸಿದ ಆಟಗಾರ್ತಿಯರ ಜೊತೆ ಸಂವಾದ ನಡೆಸಿದ್ರು. ನಿಮ್ಮ ಬಗ್ಗೆ ದೇಶದ ಹೆಮ್ಮೆ ಇದೆ ಅಂತ ಮೋದಿ ಹೇಳಿದರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಫ್ರಾಂಚೈಸಿಯನ್ನು ಮಾರಾಟಕ್ಕಿಡಲಾಗಿದೆ. ಆರ್ಸಿಬಿ ಮಾಲೀಕರಾದ ಬ್ರಿಟನ್ ಮೂಲದ ಟಿಯಾಗೋ ಕಂಪನಿ ಸಂಸ್ಥೆಯು ಮಾಹಿತಿ ನೀಡಿದೆ. ಮುಂದಿನ ವರ್ಷ ಮಾರ್ಚ್ 31ರೊಳಗೆ ಹೊಸ ಮಾಲೀಕರ ಪ್ರಕಟ ನಿರೀಕ್ಷಿಸಲಾಗುತ್ತದೆ.